ಇನ್ನೊಂದು 2 ಗಿಡಕ್ಕೆ ಬಿಟ್ಟು ಬಂದಿದ್ವಿ. ಹೋಗಿ ಹಾಕ್ಯಂಬರೋಣ. ರಸ್ಮಕಾಯ ತರಿಸಿದ್ನಿ, ಹೋಗಿ ಹಾಕ್ಯಂಬರ್ರಿ ಅಂತ ಹೇಳೋತು. ಬಾ ಹೋಗಿ ಹಾಕಿ ಬರೋಣ. ಇನ್ನೇನು ತಂಪತ್ನಾಗ ಹಾಕಿ ಬಂದ್ರೆ ಆತಿನ್ನ ಏನು ಟೈಮ್ ಐತೆ. ಬೈಗಾಗತ್ತಕ ಹಾಕಿ ಬಂದ್ರೆ ಅದು ಕತ್ಲಾಗತ್ತಕ. ಬಾ ಹಾಕಿ ಬರೋಣ. ಅವ್ರೇನು ನಮ್ಗೇನು ಕೂಲಿ ಏನು ಮೋಸ ಮಾಡಲ್ಲ, ಕೊಡ್ತಾರೆ. ಅಂದರೆ ಅವ್ರೇನು ಕೂಲಿದೇನೆ ಆತು, ಮೋಸ ಮಾಡಲ್ಲ, ಕೊಡ್ತಾರೆ ಹೇಳು. ನಡಿ ಹಾಕಿ ಬರೋಣ. ಅಯ್ಯೋ, ಊರಿಂದ ಊರಿಗೆ ಬರಬೇಕಾ ಕೂಲಿ ಮಾಡೋಕ್ಕೆ? ಊರಿಂದ ಊರಿಗೆ ಬಂದವ್ರು ಕೂಲಿ ಮಾಡೋಕ್ಕೆ. ನೋಡಿ ನಗ್ತಾ ಐತಿ ಈ ಹುಡುಗಿ. ನಮ್ಮ ನೋಡಿ ಯಾಕೆ ನಗ್ತಾ ಇದ್ದಾಳೆ? ಅಯ್ಯೋ ಅಕ್ಕ, ಎಲ್ಲಿಂದ ಎಲ್ಲಿಗೆ ಬರ್ತಾರೆ ಜನ ಕೂಲಿ ಮಾಡೋಕ್ಕೆ? ಯಪ್ಪ, ನೆಂಟ್ರೂರಾಗೆ ಕೂಲಿ ಮಾಡಬಾರ್ದು ಕಣೆ. ನೆಂಟ್ರೂರಾಗೆ ಕೂಲಿ ಮಾಡಿರಿ ಸಾದ್ರ. ನೆಂಟ್ರೂರಾಗ ಕೂಲಿ ಮಾಡ್ತಾರಲ್ಲೇ, ನೆಂಟ್ರು ಮನೆಯಾಗಿ ಇಟ್ಕೊಂಡು. ಅಂದರೆ ನೆಂಟ್ರ ಮನೆಯಾಗ ಇರಬಾರ್ದು ಹೇಳು. ಎಷ್ಟಿರ್ಬೇಕು ಅಷ್ಟಿರಬೇಕು. ಸುಮ್ಮನೆ ನೆಂಟ್ರ ಮನೆಯಾಗ ಇದ್ದಂಗೆಲ್ಲನ ಅವ್ರಿಗೇನೆ ತೊಂದರೆ. ಬಾ, ಯಾರೇ ಆಗಲಿ ನೆಂಟ್ರ ಮನೆಯಾಗ ಇರಬಾರ್ದು ಕಣೆ. ಈಗ ನಾನೇ ಆಗಲಿ ನೀನೇ ಆಗಲಿ, ಈಗ ನಮ್ಮಮ್ಮರ ಮನೆಗೆ ನಾನು ಹೋದರೆ ಎಷ್ಟಿರಬೇಕು ಅಷ್ಟೇ. ನಮ್ಮಮ್ಮರು ಇಲ್ಲಿಗೆ ಬಂದ್ರೂ ಎಷ್ಟು ದಿನ ಇರಬೇಕು ಅಷ್ಟೇ ಇದ್ರೆ ಸಾದ್ರ. ಸುಮ್ಮನೆ ಹೋಗು, ನಿನಗೆ ಯಾಕೆ ಬೇಕು? ನಾನು ನನ್ನ ಮಗಳ ಮನೆಯಾಗಿದ್ದೀನಿ, ನಿನ್ನ ಮನೆಯಾಗೇನಿಲ್ವಲ್ಲ. ಅಲ್ಲ, ನಾವು ಕೂಲಿ ಮಾಡ್ಕೊಂಡು ತಿಂಬದು ನೋಡಿ ನಗ್ತಿಯಲ್ಲೇ. ದುಡ್ಕೊಂಡು ತಿಂಬಕ್ಕೆ ಎಲ್ಲಾದ್ರೇನು. ನಾವೇನೇನು ತಲೆ ಹೊಡೆದಿಲ್ಲ, ಯಾರ್ದಾನೇನು ಕಳ್ತನ ಮಾಡ್ಕೊಂಬಂದಿಲ್ಲ, ನಾವೇನು ಯಾರಿಗೇನೇನು ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ದುಡ್ಕೊಂಡು ತಿಂಬಕ್ಕೆ ಎಲ್ಲಾದ್ರೇನು. ನಾವು ದುಡಿತೀವಿ, ಕಷ್ಟಪಟ್ಟು ದುಡಿತೀವಿ, ತಿಂತೀವಿ. ಸುಮ್ಮನೆ ಹೋಗೋದ್ ಕಲಿ ಇಲ್ಲಿಂದ. ಮಾತಾಡಬೇಡ. ಸುಮ್ಮನೆ ಮಾತಾಡ್ತಾಳೆ ಇಲ್ಲಿ. ಅಲ್ಲ, ಕೂಲಿ ಮಾಡೋರಿಗೆ ಇಷ್ಟೊಂದು ಇರಬೇಕಂದ್ರೆ ನನಗೆ ಇನ್ನೆಷ್ಟು ಇರಬೇಡ. ಸುಮ್ಮನೆ ಕೂಲಿ ಮಾಡ್ತಾ ಇದ್ರ ಮಾಡ್ರಿ. ನಾನು ನಿನಗಲ್ಲ ಅಂದಿದ್ದು, ನಾನು ಬೇರೆಯವ್ರಿಗೆ ಯಾರಿಗೂ ಅಂದಿದ್ದು. ನಾನೇನು ನಿಮ್ಗನ್ನ ಇನ್ನು ಭೂಮಿ ಅಪ್ಪ ಅಮ್ಮ ಅಂತ ಏನಾದರೂ ಹೆಸರಿಟ್ನ? ಇನ್ನು ಶಾರದಮ್ಮ ಅಂತ ಏನಾದರೂ ಹೇಳಿದ್ನ? ತಿಮ್ಮಣ್ಣ ಶಾರದಮ್ಮ ಅಂತ ಏನಾದರೂ ಹೆಸರಿಟ್ಟಿದ್ನ? ಯಾತ ಹೇಳ್ತಾ ಇದ್ದಾರ ಅಲೇನಿ? ಕಣಮ್ಮ, ನಾವು ಕೂಲಿ ಮಾಡ್ಕೊಂಡು ತಿಂಬಾರೇನಿ. ಏನಿವಾಗ ನಾವು ಕೂಲಿ ಮಾಡಾರೇನಿ? ಯಾಕಮ್ಮ, ಏನು ಅಂದ್ಲಿ ಇವಳು? ನೋಡಕ್ಕ, ನಮ್ಮ ಪಾಡಿಗೆ ನಾವು ಸುಮ್ಮನೆ ನಡ್ಕೊಂಡು ಹೋಗ್ತಿದ್ರೆ ನಗೋದು. ಕೂಲಿ ಮಾಡ್ಕೊಂಡು ನೆಂಟ್ರ ಮನೆಯಾಗ ಇರಬಾರ್ದು ಸದ್ರ ಅಂತ ಮಾತಾಡ್ತಾಳೆ. ನಾವು ದುಡ್ಕೊಂಡು ತಿಂತೀವಿ, ನೆಂಟ್ರ ಮನೆಯಾಗಿದ್ರು ದುಡ್ಕೊಂಡು ತಿಂತೀವಿ, ಕುಕ್ಕಂಡು ತಿಂಬಲ್ಲ. ಯಾರು ಎಲ್ಲೇ ಇದ್ರೂ ದುಡಿದ್ರೆ ಒಂದು ಬೆಲೆ ಇರುತ್ತೆ. ನೆಂಟ್ರ ಮನೆಯಾಗನ ಇರಲಿ, ಎಲ್ಲಾನ ಇರಲಿ, ದುಡಿಬೇಕು. ದುಡ್ದು ಒಂದು ಏನಾದರೂ ಒಂದು ಸಂಪಾದನೆ ಮಾಡಿದ್ರೆ ಮಾತ್ರ ಬೆಲೆ ಇರುತ್ತೆ. ಹೇಳಮ್ಮ, ದೊಡ್ಡದಾಗ ಸಂಪಾದನೆ ಮಾಡಿದ್ಯಾ ನೀನು? ದೊಡ್ಡದಾಗ ಸಂಪಾದನೆ ಮಾಡಲ್ ನೆಂಟ್ರ ಮನೆಗೆ ಬಂದು ಯಾಕೆ ಸೇರ್ಕೋಬೇಕಾಗಿತ್ತು? ನಿಮ್ಗೆ ಯಾಕೆ ಬೇಕು? ಸುಮ್ಮನೆ ಹೋಗೋದು ಕಲೀರಿ ಹಸಿಕೆ. ಇಟ್ಲ ಬೈದು ಒಂದಿಷ್ಟು ಶಾರದಮ್ಮ ಹಿಂದಕ್ಕೆ ಸರ್ಕೈಲಿ ನಾನು ಕೇಳ್ತೀನಿ. ಅಲ್ಲೋಡೋರಿಗೆ ಏನು ಬೇಕಂತೆ ಸುಮ್ಮನೆ ಹೋಗ್ಬೇಕು ಮುಚ್ಕೊಂಡು. ಏನು ನಿಮ್ಮ ಮನೆ ಬಾಗ್ಲಕ್ಕೆ ಏನಾನ ಬಂದವ್ರು ಅವರು? ಏನಾನ ನೀನು ಮುದ್ದೆ ಇಕ್ಕಮ್ಮ, ನೀನು ನನಗೆ ಕೆಲಸ ಕೊಡಮ್ಮ ಅಂತ ಏನಾನ ನೀನು ಕೇಳಿರೇನಿ? ನಾನೇನು ಅವ್ರು ನಂಬಲಿಲ್ಲ. ನನ್ನ ಪಾಡಿಗೆ ನಾನು ಮಾತಾಡ್ಕೊಂಡಿದ್ದು. ನಾವೇನೇನು ಅವ್ರು ನಂಬಕ್ಕೆ ಹೋಗಿಲ್ಲ. ಏಯ್ ಮುಚ್ಚ ಬಾಯಿ, ಬಾಯಿ ಮುಚ್ಚಿ ಚೆನ್ನಾಗೈತೆ. ಇನ್ನೊಂದು ಮಾತಾಡ್ಬಿಟ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡು. ಬಾಯಿ ಮುಚ್ಕೊಂಡಿರು. ಮಾತಾಡ್ಕೊಡೋದು ನೀನು ಯಾಕೆ ಮಾತಾಡೋದು? ಅವ್ರು ಕೂಲಿ ಮಾಡ್ಕೊಂಡು ತಿಂಬಾರ ನೋಡಿ, ನೀನು ಯಾಕೆ ಏನಾಗೋದು? ಮಾತಾಡ್ಕೊಡೋದು ನೋಡು. ಮಾತಾಡಿದ್ವಿ ಅಂದ್ರೆ ಸರಿ ಹೋಗೋದಿಲ್ಲ, ಮುಚ್ಕೊಂಡು ಇರಬೇಕು. ನಾನು ಅವ್ರು ನಂಬಲಿಲ್ಲ ಕಣಕ್ಕ, ನಾನು ಅವ್ರು ನಂಬಲಿಲ್ಲ. ಯಾಕಮ್ಮ, ಏನಂದ್ಲು? ಅಲ್ಲ, ಕೂಲಿ ಮಾಡ್ಕೊಂಡು ತಿಂಬಾರು ನೆಂಟ್ರ ಮನೆಯಾಗ ಇರಬಾರ್ದು, ಕೂಲಿ ಮಾಡೋರು ಅಂತ ಅಂಬುತ್ತಲ್ಲ. ಏನು ನಡಿಯತ್ತ ಅವ ಮಣಿನವಿ ಏನತ್ತ? ಹೆಂಗಸ್ರು ಯಾವಾಗಲೂ ಇದ್ದಿದ್ದೇನೆ ತೆಗಿಯತ್ತ, ನಾನು ಹೋಗ್ತೀನಿ. ಹೆಂಗಸ್ರು ಮಾತಿಗೆಲ್ಲ ಏನತ್ತ? ಸುಮ್ಮನಿರಪ್ಪ, ನಾವು ಹೆಂಗಸ್ರು ಮಾತಿ ಅಂತೇಳಿ ಸುಮ್ಮನೆ ಆಗ್ತೀವಿ. ಅವಳು ನಾಳೆ ಹೊತ್ನಾಗ ಇನ್ನೊಂದು ಮಾಡ್ತಾಳೆ, ಮಾತಾಡ್ತಾಳೆ. ಕೂಲಿ ಮಾಡ್ಕೊಂಡು ತಿಂಬಾರು ನಮ್ಮ ಅಪ್ಪನ ಒಮ್ಮೆ ಕಷ್ಟ ಬೀಳ್ತಾರೆ ಕಣೆ. ಕಷ್ಟ ಬೀಳ್ತಾರೆ. ಯಾರ್ದೇನೇನು ಕಳ್ತನ ಮಾಡ್ಕೊಂಡು ಬಂದಿಲ್ಲ, ಯಾರಿಗೇನು ಮೋಸ ಮಾಡಿ ಬಂದಿಲ್ಲ. ನಮ್ಮ ಅಪ್ಪನ ಒಮ್ಮೆ ಏನು ಯಾರಿಗೇನು ಅನ್ಯಾಯ ಮಾಡಿಲ್ಲ. ಸರಿಯಾಗಿ ಮಾತಾಡೋ. ನಮ್ಮ ಅಪ್ಪನ ಒಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ನಮ್ಮ ಅಪ್ಪನ ಒಮ್ಮನ ಬಗ್ಗೆ ಮಾತಾಡಿದಿ ಅಂದ್ರೆ ನೋಡು. ಹೀಗೆ ಮತ್ತೆ ನಾನು ಹೋಗ್ತೀನಿ. ಹೆಂಗಸ್ರು ಸುಮ್ಮನತ್ತ ಸಣ್ಣ ಪುಟ್ಟಕ್ಕೆಲ್ಲ ಗುದ್ದಾಡ್ಕೊಂಡತ್ತ. ನಮ್ಗೆ ಒಟ್ಟು ನಾಚಿಕೆ ಆಗುತ್ತೆ ಗಂಡಸ್ರಿಗೆ. ನಾನು ನಿಮ್ಮ ಅಮ್ಮನಲ್ಲ ಕಣಮ್ಮ ಅಂದಿದ್ದು, ನಿಮ್ಮ ಅಮ್ಮನಲ್ಲ ನಾನು ಅಂದಿದ್ದು. ನಾನು ಯಾರನ್ನೋ ಬೇರೆಯವ್ರನ್ನ ಅಂದಿದ್ದು. ನಮ್ಮೂರಾಗೆ ಯಾರೋ ಬಂದು ನೆಂಟ್ರ ಮನೆಯಾಗ ಇದ್ದಾರಂತೆ ಕೂಲಿ ಮಾಡ್ಕೊಂಡು. ಅದಕ್ಕೇನೆ ನಾನು ಅವ್ರು ನಂದಿದ್ದು. ಅವ್ರಿಗೆ ಬೆಲೆನೇ ಇಲ್ಲ ಅಂತೇಳಿ ನಮ್ಮ ಅಮ್ಮ ಹೇಳ್ತಿತ್ತು, ಅವ್ರು ನಂದಿದ್ದು ನಾನು. ಮುಚ್ಚೆ ಬಾಯಿ, ಎಷ್ಟನ ಕೂಲಿ ಮಾಡೋರ್ನ ಅಷ್ಟು ಕೀಳಾಗಿ ಮಾತಾಡಬಾರ್ದು. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊ. ಸರಿ ಆಯ್ತು ಆಂಟಿ, ನಮ್ಮ ತಪ್ಪಾಯ್ತು, ನಾವು ಹೋಗ್ತೀವಿ, ಸುಮ್ಮನಿರು. ಯಾಕೆ ಬೈತೀಯ? ಮಾತಾಡೋದು ಮಾತಾಡಿ ಹೆಂಗೆ ಹೋಗ್ತಾ ಇದ್ದಾರೆ ನೋಡು. ಅಮ್ಮ, ಇವ್ರೇನಂದ್ರು ತಲೆ ಕೆಡಿಸ್ಕೊಬೇಡ್ಕಣಮ್ಮ ನೀನು. ಲೋಡ್ ಶಾರದಮ್ಮ, ಹಿಂಗಂದ್ರೆ ಅವರು ಊರಾಗಿರಲ್ಲ, ಬಿಟ್ಟು ಹೋಗ್ತಾರೆ ಅಂತೇಳಿ ಏನೇನೋ ಯೋಚನೆ ಮಾಡಿ ಬೈತಾರೆ. ಏನೇನೋ ಯೋಚನೆ ಮಾಡಿ ಅಂಬೋದು, ನಿಮ್ಮ ಮನ್ಸಿಗೆ ನೋವಾಗ ಥರ ಅಂಬೋದು, ಹಿಂಗೆಲ್ಲ ಮಾಡ್ತಾರೆ. ನೀವು ಯಾಕೆ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಬದುಕೇನೋ ಬಾಳೆನ ಮಾಡ್ಕೊಂಡು ಬರ್ರಿ ಅಷ್ಟೇ. ಇವಾಗ ಅಲ್ಲಿ ಕೆಳಗಳು ಅಡಿಕೆ ಗಿಡಕ್ಕೆ ಅದಿನ್ನೊಂದು ಸ್ವಲ್ಪ ಹಾಕಿಲ್ಲ ಅಂದ್ರಲ್ಲ, ಅಲ್ಲಿಗೆಲ್ಲ ತರಿಸಿದ್ದೀವಿ. ಹೋಗಿ ಅಲ್ಲಿಗೆ ಹಾಕ್ಬಿಟ್ಟು ಬರ್ರಿ. ನಮ್ಮ ಅಯ್ಯಪ್ಪ ಅವ್ರನ್ನೇ ಕಳಿಸಿನೇನೋ ಅವರಿಬ್ಬರನ್ನೇ ಹಾಕ್ಕೊಂಬತ್ತಾರೆ ಅಂತೂ ಹಾಕ್ಕೊಂಡು ಬರ್ರಿ. ಸರಿ ಆಯ್ತು ಹೇಳಕ್ಕ, ನಾವೆಲ್ಲ ಹಾಕ್ಕೊಂಬತ್ತೀವಿ. ನಾವು ಹೆಂಗೆ ಕೂಲಿ ಮಾಡಿರೋ ಜನ ಎಂತಾರಪ್ಪ. ಮತ್ತೆ ಕೂಲಿ ಮಾಡೋರ್ನ ಹಂಗೆ ಕಣಮ್ಮ ಕೀಳಾಗಿ ನೋಡೋದು.
ಇವಳು ಸ್ವಲ್ಪ ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತ ದೌಲತ್ ಮಾಡ್ತಾ ಇದ್ದಾಳೆ. ದೌಲತ್ ಜಾಸ್ತಿ ನೋಡಂಗಂತ ಹೇಳಿ ಬೈದಿದ್ಕೆ ಹೆಂಗೋದ್ಲು. ತಿರ್ಗಿ ಸುಮ್ಮನಿರೋದೆಲ್ಲ ನಾನು ಹಿಡ್ಕೊಂಡು ಬಾರಿಸ್ತಾಳೆ ಅಂತೇಳಿ ಅದೇ ಹೋಗ್ಬಿಟ್ಲು ನೋಡಿ ಅದಕ್ಕೆ. ಸರಿ ಅಮ್ಮ ನಾನು ಹೋಗ್ತೀನಿ. ನಿಮ್ಮ ಅಪ್ಪ ಹೋಗ್ತೆ ನಾಳೆ ಹೊಲ್ತಕ್ಕೆ ಹಿಂಗ ಹಸಿನೇ ಹೋಗೈತೆ ನಾನು ಹೋಗ್ತೀನಿ. ಸರಿ ಕಣಮ್ಮ, ಯಾರೇನೇಂದ್ರು ನೀವು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ್ರಿ. ಇಲ್ಲೇ ಕೇಳಮ್ಮ, ಇವ ಅಕ್ಕ ನಿಂತ್ಕೊಂಡವ್ರಲ್ಲ ಇಲ್ಲೇ ಕೇಳು. ಯಾರಪ್ಪ ಇವ್ರು ನಮ್ಮೂರಲ್ಲ. ಏನಕ್ಕ ಏನಾಗಬೇಕಾಗಿತ್ತು? ನಾವು ಮುಂಗುಸ್ತಳ್ಳಿಯರ್ ಕಣಮ್ಮ. ಈಗ ಇಲ್ಲಿ ಏನೋ ಒಂದಿಟ್ಟು ಕೆಲಸ ಇತ್ತು ಬಂದಿದ್ವಿ. ಅದೇ ಮುಂಗುಸ್ತಳಿಂದ ಕೊಟ್ಟೈತಲ್ಲ ರಂಜಿತಾ ಅಂಬಳು ಮನೆ ಎಲ್ಲಮ್ಮ ಇರೋದು ಅವಳ ಮನೆ. ಏನಕ್ಕ ಯಾಕೆ ಮರ್ಯಾದೆ ತೆಗ್ದೋಗಕ್ಕೆ ಬಂದಿದ್ದೀವಿ? ಕಳ್ಳಿದ ಕಳ್ತನ ಮಾಡ್ಕೊಂಬಂದು ಇಲ್ಲಿ ಸೇರ್ಕೊಂಡವಳೆ ಅತ್ತೆ ಕಳ್ಳಿ ಮರ್ಯಾದೆ ತೆಗ್ಯಕ್ಕೆ ಬಂದಿದ್ದೀವಿ. ಕಳ್ಳಿ ಬಿಟ್ಟು ಕಳ್ಳಿ ಬಂದು ಇಲ್ಲೆಲ್ಲನ ನಾನು ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತೇಳಿ ಬಿಲ್ಡಪ್ ಕೊಟ್ಟಿರ್ತಾಳೆ. ನನಗೆ ಗೊತ್ತು, ನಮ್ಮ ಒಡವೆ ಎಲ್ಲ ಕತ್ಕೊಂಬಂದಿದ್ದಾಳೆ. ಅವ್ರ ಮನೆ ಪಕ್ಕದಾಗೇನೆ ನಮ್ಮ ಮನೆ ಇರೋದು. ನಮ್ಮದು ಒಡವೆ ಎಲ್ಲ ಕತ್ಕೊಂಬಂದವಳೆ ಕಳ್ಳಿ. ಇದೇ ಊರಿಗೆ ಅಂತ ಕೊಟ್ಟಿರೋದು. ಅದಕ್ಕೆ ಹುಡಿಕೊಂಬಂದ್ವಿ ಕಣಕ. ನಮಗೆ ಗೊತ್ತಿಲ್ಲ ಅವ್ರ ಮನೆ ಎಲ್ಲೈತೆ ಅಂತ. ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ಕಾಳ್ತನ ಮಾಡ್ಕೊಂಬಂದಿರೋದೇನು ಅದು ಒಡವೆ ಅಲ್ಲನ? ಕಾಳ್ತನ ಮಾಡ್ಕೊಂಬಂದು ಈ ಪಾಟಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನಾನು ಒಡವೆ ಮಾಡಿಸ್ಕೊಂಡೀನಿ ಅಂತ. ಹೂನಕ್ಕ, ನಮ್ಮ ಮನೆ ಪಕ್ಕನೇ ಅವ್ರ ಮನೆ ಇರೋದು. ನಾವು ಹಿಂಗೆ ಎಲ್ಗ ಹೋದಾಗ ನೋಡ್ಕೊಂಡಿದ್ದು ಮಾಡಿಬಿಟ್ಟವಳೆ. ನಮಗೆ ಅದು ಗೊತ್ತಿಲ್ಲ. ಅದು ಹೆಂಗ ತೊಗೊಂಬೋದೇ ಗೊತ್ತಿಲ್ಲ. ಅಲ್ಲಿ ಯೋಸೊಂದಿನ ಆಯ್ತು, ನಮಗೆ ಇವಾಗ ಗೊತ್ತಾಗೈತಿ. ಅಮ್ಮಯ್ಯ ಫೋನ ಮಾತಾಡ್ತಿದ್ಲು, ಅವಾಗ ಗೊತ್ತಾಯ್ತು. ನಾವು ಬೈಕೆಂಬಕ್ಕಿಲ್ಲ. ಸುಮ್ಮನಿರೇ ಏನು ಬೈಕೆಂಬ್ತೀಯ ಕಮಲಮ್ಮ, ಸುಮ್ಮನಿರೇ ಏನು ಬೈಕೆಂಬ್ತೀಯ ಕಮಲಮ್ಮ ಅಂತ ಹೇಳಕ್ಕೆ ಬರೋಲ್ಲ. ಅದಕ್ಕೆ ನಮಗೆ ಅನುಮಾನ ಬಂತು. ಅದಕ್ಕೆ ಫೋನ್ನ ಮಗಳತ ಮಾತಾಡ್ತಿದ್ಲು. ಯಾರೇ ಗಂಬರ್ ಫೋನ್ನಾಗೆ ಗರ್ಮ ಮಾತಾಡ್ತಾಳೆ. ಮಗಳತಾಗ ಎಲ್ಲ ಹೇಳ್ತಿರ್ತಾಳೆ ಒಡವೇದ ನಿಮ್ಮ ಒಡವೇದ ಅಂತ. ಅವಾಗ ಕೇಳಿಸ್ಕೊಂಬತ್ತು ಎಲ್ಲ ಗೊತ್ತಾಯ್ತಕ್ಕ ನಮಗೆ. ಹುಟ್ಟು ಕಳ್ಳಿ ಹಂಗಾರೆ ಹೋಗಿ ಸರಿಯಾಗಿ ಮರ್ಯಾದೆ ತೆಗಿರಾಗ ಅಲ್ಲಿ ಕಾಣಿಸ್ತೈತಲ್ಲ ಅದೇ ಅವ್ರ ಮನೆ. ಆಗೋ ಅಲ್ಲಿ ಐತಲ್ಲ ಆಗ ಅಲ್ಲಿ ಕಂಬದ ಮನೆ ಆಗ ಅದೇನೇ ಇಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲಿಗೆ. ಕಳ್ತನ ಮಾಡ್ಕೊಂಬಂದು ಇನ್ನು ನಮ್ಮ ಅಪ್ಪ ನಮ್ಮಮ್ಮ ನಂಬ್ತಾಳೆ ಕಳ್ಳಿ. ನನ್ನ ಮುಂದೆ ಅಲ್ಲ ಕಳ್ತನ ಮಾಡ್ಕೊಂಬಂದು ನೋಡು ಬಿಲ್ಡಪ್ ಕೊಡ್ತಾಳೆ. ನಾನು ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತ. ಅಕ್ಕ ನಾನು ಅವಳು ಆರ್ಗಿತ್ತಿ. ನಮ್ಮ ಅಪ್ಪ ನಮ್ಮಯ್ಯ ಕೂಲಿ ಮಾಡೋದು ನೋಡಿ ಇಲ್ಲೇ ಇದ್ದಾರೆ. ನಮ್ಮ ಅಪ್ಪ ನಮ್ಮಯ್ಯ ಕೂಲಿ ಮಾಡೋದು ನೋಡಿ ಕೂಲಿ ಮಾಡ್ತಾರೆ ಅಂತ ಆಡ್ಕೆ ಮಾಡು. ನಾವು ಇಂಥ ಮಾಡಲ್ಲ, ಗೌರವಾಗಿದ್ದೀವಿ. ನಾವು ಕಳ್ತನ ಮಾಡೋಕೆ ಹೋಗಲ್ಲ. ಈಗ ಸರಿಯಾಗಿ ಆಯ್ತು ತಗ. ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಲಲ್ಲ, ಹೋಗಿ ಸರಿಯಾಗಿ ಮರ್ಯಾದೆ ತೆಗೀರಿ, ಗೊತ್ತಾಗುತ್ತೆ ಕಳ್ಳಿ. ನಾನು ಒಡವೆ ಮಾಡಿಸ್ಕೊಂಡಿದ್ದೀನಿ, ನಾನು ಎಷ್ಟೊಂದು ಒಡವೆ ಮಾಡಿಸ್ಕೊಂಡಿದ್ದೀನಿ, ನಾನು ದುಡ್ದು ಮಾಡಿಸ್ಕೊಂಡಿದ್ದೀನಿ ಅಂತ ಬಿಲ್ಡಪ್ ಕೊಡೋಣ. ಮುಂಜಾನೆ ಕಿವ್ಯಾಗಳವು ಇರಲಿಲ್ಲ ಕಣಕ್ಕ ಅವಳ್ದಾಗೆ. ಅವಳಿನ್ನ ಎಲ್ಲಿ ದುಡ್ದು ಮಾಡಿಸ್ಕೊಂತಾಳೆ. ಸುಮ್ಮನೆ ಬಿಲ್ಡಪ್ ಕೊಟ್ಟಾಳೆ. ನಮ್ದೆಲ್ಲ ಓದ್ಕೊಂಬಂದು ಗೊತ್ತಾಗೋದಿಲ್ಲ, ನಾನು ಇಲ್ಲಿರ್ತೀನಿ ಅಂತ ತಿಳ್ಕೊಬಿಟ್ಟವಳೆ. ಯಾವತ್ತು ಒಂದಲ್ಲ ಒಂದಿನ ಕಳ್ಳರು ಸಿಗೆ ಬೀಳ್ತಾರೆ ಎಂಬುದು ಗೊತ್ತಿಲ್ಲ ಅವಳಿಗೆ. ಅವ್ರು ದುಡ್ದಿರೋದು ಬರೀ ಅವ್ರಿಗೆ ಸ್ನೋವು ಮೇಕಪ್ಗೂ ಬರೀ ಬಟ್ಟೆಗೂ ಒಟ್ಟಿಗೂ ಸಾಲದವ್ರಿಗೆ. ಹಂಗೆ ಸ್ಟೈಲ್ಗಾತಿಯರು ಇಬ್ರು, ಅಕ್ಕ ತಂಗಿಯರು ಇಬ್ಬರಳು. ಅವ್ರ ಅಮ್ಮನೂ ಅವಳೇ ಬರೀ ಮಜ್ಜಗಾತಿ. 5,000 ಇತ್ತಂದ್ರೆ ನೋಡ್ಬೇಕು ಅವ್ರಿಗೆ ಒಂದು ಅವತಾರ. ಬಟ್ಟೆ ತರೋದು, ಸೀರೆ ತಗೊಂಬರೋದು, ಅಯ್ಯೋ ಡ್ರೆಸ್ ತಗೊಂಬರೋದು, ಒಂದೊಂದು ಅವತಾರಗಳಲ್ಲ. ನಾವಿಂಥವೆಲ್ಲ ಕೂಡಿಕ್ಕಿ ಮಾಡಿಸ್ಕೊಂಡಿರ್ತೀವಿ. ಬಟ್ಟೆ ಯಾಕನ ತಗೊಂಬದು ಬೇಡ, ಒಡವಿಗೆ ಹಾಕೋಣ ಅಂತ ಹೇಳಿ ನಾವು ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದೀವಿ. ಇಂಥವೇನಕ್ಕ ಮಾಡೋದವರು? ಇಂಥ ಮಾಡಬಾರ್ದಕ್ಕ ಯಾರಿಗೆ ಆಗಲಿ. ಸುಮ್ಕಿರಮ್ಮ, ಸಿಕ್ಕಿ ಸಿಗುತ್ತೆ. ಕಷ್ಟಪಟ್ಟಿರೋದು ಎತ್ತ ಹೋಗಲ್ಲ. ದುಡ್ಡು ಇಟ್ಕೊಂಡು ಹೊರ ಕೇಳಿ ಹೇಳ್ತೀನಿ ಅಲ್ಲೇ ಆರಾಮ ಅಂತಕ್ಕೆ ಹೋಗಿ ಸರಿಯಾಗಿ ಮರ್ಯಾದೆ ತೆಗಿ ನಡೀಲಿ. ನಾವು ಬತ್ತೀವಿ. ಬಿಲ್ಡಪ್ ಕೊಡ್ತಿದ್ದಲ್ಲೇ ಊರಾಗಲ್ಲ ಅಂತೇಳಿ ಅಂತೀನಿ ನಡೀಲಿ. ಇಂಥ ಮಾಡಬಾರ್ದು ಯಾರಿಗೆ ಆಗಲಿ. ಮನುಷ್ಯ ನನ್ನ ಮುಂದೆ ಹೋಗಿ ಮರ್ಯಾದೆ ತೆಗಿತೀವಿ. ತಡಿ, ಮರ್ಯಾದೆ ತೆಗಿಬೇಕಂತಲೇ ಬಂದಿದ್ದೀವಿ ಅಲ್ಲಿಂದಿಲ್ಲಿಗೆ. ನೋಡು ಒಡವೆನ ಕಳ್ತನ ಮಾಡ್ಕೊಂಬಂದು ಏನು ಬಿಲ್ಡಪ್ ಕೊಡ್ತಾಳೆ. ಅಬ್ಬಾ ಬೋಲೋ ಇದ್ದಾಳಪ್ಪ ಇವಳು. ನಾನು ಮಾಡಿಸ್ಕೊಂಡಿದ್ದಾಳೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಇಂಥದ್ದು ಕಳ್ತನ ಮಾಡ್ಕೊಂಬಂದವಳೆ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಗೊತ್ತಾಗ್ತೈತೆ ಅವಳು ಬುದ್ಧಿ ಏನು ಅಂತ. ಎಂತೆಂಥ ಜನಗಳು ಇರ್ತಾರಪ್ಪ. ಮತ್ತೆ ಅಯ್ಯೋ ಪ್ರಪಂಚದಾಗೆ ಮೋಸನೇ ತುಂಬೈತಿ. ಒಂದಿಟ್ಟು ಚೆನ್ನಾಗಿದ್ರೆ ಒಂದೈತು, ಚೆನ್ನಾಗಿಲ್ಲ ಅಂದರೆ ಇಷ್ಟೇ ಭಾಳ. ತಗ ಅಯ್ಯಪ್ಪ, ಭಾಳ ಕಷ್ಟ ಈಗಿನ ಜೀವನ. ನೋಡವಳು ಯಾವ ಧೈರ್ಯದ ಮೇಲೆ ಕಳ್ತನ ಮಾಡ್ಕೊಂಬಂದು ಇಷ್ಟು ಧೈರ್ಯವಾಗಿದ್ದಾಳೆ. ಅಬ್ಬಾ ನಾನೇನೋ ಅಂದ್ಕೊಂಡಿದ್ದೆ. ಅಂತಾರಿಗೆ ಮತ್ತೆ ಬೋಲ್ ಧೈರ್ಯ, ನಮ್ಮಂತಾರಿಗೆ ಅಂತ ಧೈರ್ಯ ಇರಲ್ಲ. ಅಂತಾರಿಗೆ ಬೋಲ್ ಧೈರ್ಯ ಕಳ್ತನ ಮಾಡೋರಿಗೆ. ನೀನೇನೇನು ನೋಡಿ ಕಳ್ತನ ಮಾಡ್ಕೊಂಬಂದು ಹೆಂಗೆ ಬಿಲ್ಡಪ್ ಕೊಡ್ತಾಳೆ. ಇವಾಗ ತಡಿ, ಸರಿಯಾಗಿ ಬಿಲ್ಡಪ್ ಕೊಟ್ಟಿದ್ದೆಲ್ಲ ಇವಾಗ ಸರಿಯಾಗಿ ಅವಳು ಬಂಡವಾಳ ಎಲ್ಲ ಬಯಲಾಗುತ್ತೆ. ಕಳ್ತನ ಮಾಡ್ಕೊಂಬಂದಿರೋದಂತೆ ಅವ್ರು ಬಂದವರೇ ಹುಡಿಕೊಂಡು ಇವಾಗ ಅವಳು ಬಂಡವಾಳ ಎಲ್ಲ ಬಯಲು ಮಾಡ್ತಾರೆ. ಸರಿಯಾಗಿ ಅವಳು ಕಳ್ತನ ಮಾಡ್ಕೊಂಬಂದಿರೋದಕ್ಕೆ ಸರಿಯಾಗಿ ಇವಾಗ ಅವಳು ಬಂಡವಾಳ ಬಯಲು ಮಾಡಕ್ಕೆ ಬಂದವ್ರೆ ನೋಡ್ರಿ. ಪಾಪ ಇಬ್ಬರಾಳು ತಾಯಿ ಮಗಳು ಇಬ್ಬರಾಳು ಬಂದವ್ರೆ. ತುಂಬ ಕಷ್ಟಪಟ್ಟು ಒಡವೆ ಮಾಡಿಸ್ಕೊಂಡಿದ್ದಂತೆ. ತುಂಬ ಬೇಜಾರಾಗುತ್ತೆ ಎಂಥವ್ರಿಗೆ ಆಗಲಿ ಕಷ್ಟಪಟ್ಟಿರೋದು. ಹಿಂಗೆ ಆಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.